ಓಕೆ, ನಾನು ನಿಮ್ಗೊಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಷ್ಟು ಬರ್ಸ್ಕೊಂತ ಬಂದ್ಬಿಡ್ತೀನಿ. ಅದ್ರ ಬಗ್ಗೆ ರೇಷಿಯೋ ಅನಾಲಿಸಿಸ್ ಚಾಪ್ಟರ್ ಬಗ್ಗೆ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸ್ತು 5 ಮಾರ್ಕ್ಸಿಗೆ ಕೇಳೋಂಥ ಪಾಸಿಬಿಲಿಟಿ ರೇಷಿಯೋಸ್ ಏನಿರ್ತವೆ 5 ಮಾರ್ಕ್ಸಿನ ಅಷ್ಟು ಟಚ್ ಮಾಡ್ತೀನಿ ನಾನು, ಉಳಿದಿದ್ದು ಏನು ಬೇಡ ಅಂತ ನನ್ನೊಂದು ಒಪಿನಿಯನ್. ಒಂದು ವೇಳೆ ಹಂಗೇನಾರ ಅಂತಂದ್ರೆ 15 ಮಾರ್ಕ್ಸಿನೂ ಟಚ್ ಮಾಡೋಕೆ ಇಂಪಾರ್ಟೆಂಟ್ ಫಾರ್ಮುಲಾ ಏನಿದಾವೆ ನೋಡ್ಕೊಂತ ಹೋಗೋಣ ಒನ್ ಬೈ ಒನ್. ಫಸ್ಟಿಗೆ ನೀವು 5 ಮಾರ್ಕ್ಸಿಗೆ ಮೋಸ್ಟ್ ಪ್ರೊಬಬ್ಲಿ ಬರೋಂಥ ಕ್ವಶನ್ಸ್ ಯಾವ ಅಂತಂದ್ರೆ ಕರೆಂಟ್ ರೇಷಿಯೋ, ಇನ್ನೊಂದು ಪಿಕ್ ರೇಷಿಯೋ. ಯಾಕೆ ಕರೆಂಟ್ ರೇಷಿಯೋ ಇನ್ನೊಂದು ಪಿಕ್ ರೇಷಿಯೋ ಅಂತ ಕರೀತಾರೆ ಆ್ಯಕ್ಚುಲಿ. ಕರೆಂಟ್ ರೇಷಿಯೋ का सिंपल फार्मूला करंट असेट्स डिवाइडेड बाय करंट लायबिलिटी ಅಂತ ಹೇಳಿ. करंट असेट्स डिवाइडेड बाय ಏನಂತ ಹೇಳಿ करंट लायबिलिटी. ಇಟ್ ಇಸ್ ದ ರೇಷಿಯೋ ಏನಂದ್ರೆ ಇಟ್ ಇಸ್ ದ ಫಾರ್ಮುಲಾ ಫಾರ್ ಕರೆಂಟ್ ರೇಷಿಯೋ. ಇನ್ನೊಂದು ನೆಕ್ಸ್ಟ್ ಬರುತ್ತದೆ ಯಾವ ರೇಷಿಯೋ ಅಂದ್ರೆ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋಗೆ ಇನ್ನೊಂದು ಹೆಸರು ಅಂತ ಕರೀತಾರೆ ಯಾವುದು ಲಿಕ್ವಿಡ್ ರೇಷಿಯೋ. ಹೌದಾ, ಏನಂತ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಲಿಕ್ವಿಡ್ ರೇಷಿಯೋ. ಫಾರ್ಮುಲಾ ಏನಂತಂದ್ರೆ ಕರೆಂಟ್ ರೇಷಿಯೋ ಅನ್ನೋ ಬದಲಿ ಅಂದ್ರೆ ಇಲ್ಲಿ ನೋಡ್ರಿ ಕರೆಂಟ್ ರೇಷಿಯೋಗೆ ಏನು ಫಾರ್ಮುಲಾ ಇರುತ್ತೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ರೇಷಿಯೋಗೆ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ ಅಂತ ಹೇಳಿ ಕರಿತೀವಿ ನಾವು. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಏನಂತ ಹೇಳಿ ಕ್ವಿಕ್ ಲಯಬಿಲಿಟಿ. ಕೆಲವೊಂದಿಷ್ಟು ಏನು ಮಾಡ್ರ PU ಬುಕ್ದಾಗ ಏನಂತ ಕರ್ಬಿಟ್ರ ಇದಕ್ಕೆ ಕರೆಂಟ್ ಲಯಬಿಲಿಟಿ ಅಂತ ಕರೆದಾರ. ಬಟ್ ನಿಮ್ಮ ಮ್ಯಾನೇಜ್ಮೆಂಟ್ ಅಕೌಂಟ್ ಬುಕ್ ಒಳಗೆ ಏನು ಮಾಡ್ತಾರ ಅಂದ್ರೆ ಕ್ವಿಕ್ ಲಯಬಿಲಿಟಿ ಅಂದ್ರೆ ಬೇರೆ ಏನು ಅನ್ನೋದು ನೋಡ್ಕೊಂತ ಹೋಗೋಣ ಅಂತ. ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ಗೂ ಹಂಗಂದ್ರೆ ಕ್ವಿಕ್ ಅಸೆಟ್ಗೆ ಏನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋದಾದ್ರೆ ಕ್ವಿಕ್ ಅಸೆಟ್ನ ನಾವು ಹೆಂಗೆ ಕಂಡುಹಿಡಿತೇವೆ ಅಂತಂದ್ರೆ ಕರೆಂಟ್ ಅಸೆಟ್ನಾಗ ಮೈನಸ್ ಸ್ಟಾಕ್ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಏನು ಇನ್ವೆಂಟ್ರಿ ಮೈನಸ್ ನೆನೆ ಬಿಟ್ಕೊಳ್ರಿ ಪ್ರೀಪೇಡ್ ಅಥವಾ ಪ್ರೀಪೇಡ್ ಇನ್ನೊಂದು ಹೆಸರು ಏನೈತೆ ಹೇಳ್ರಿ ಅಡ್ವಾನ್ಸ್. ಇವನ್ ಲೆಸ್ ಮಾಡ್ಕೋಬೇಕು ನೋಡಿ. ಕರೆಂಟ್ ಅಸೆಟ್ನಾಗ ಸ್ಟಾಕ್ ಮತ್ತು ಪ್ರೀಪೇಡ್ ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಬಂದಂತ ಆನ್ಸರ್ ಏನು ಹೇಳ್ರಿ ಕ್ವಿಕ್ ಅಸೆಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಒಂದು ಕ್ವಿಕ್ ಲಯಬಿಲಿಟಿ. ಕ್ವಿಕ್ ಲಯಬಿಲಿಟಿ ಏನು ಫಾರ್ಮುಲಾ ಏನಂತಂದ್ರೆ ಕರೆಂಟ್ ಲಯಬಿಲಿಟಿ ಮೈನಸ್ BOD ಅಂತ ಯಾವಾಗ ಹೆಸರು ಕೇಳಿದ್ರೆ ಏನು ಹೇಳಿ ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ಮೈನಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಕೇಳಿದ್ರಲ್ಲ ವರ್ಡ್ ಅವು. ಇದು ಕರೆಂಟ್ ರೇಷಿಯೋ ಫಾರ್ಮುಲಾ, ಇದು ಕ್ವಿಕ್ ರೇಷಿಯೋ ಫಾರ್ಮುಲಾ. ಓಕೆ, ಕ್ಲಿಯರ್ ಆಯ್ತಾ? ಇವು ಇಂಪಾರ್ಟೆಂಟ್. ಇದ್ರ ಮೇಲೆ 5 ಮಾರ್ಕ್ಸಿನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ ಅನ್ಕೋತೀನಿ ನಾನು. ಓಕೆ, 5 ಮಾರ್ಕ್ಸಿನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡ್ರೆ ಎವ್ರಿ ಒನ್ ಶುಡ್ ಗೋ ಟು. ಅದಕ್ಕಿಂತ ಮುಂಚೆ ಇನ್ನೊಂದು ರೇಷಿಯೋ ತೊಗೊಂಡ್ಬಿಡ್ತೀನಿ ನಾನು, ಯಾರಂತಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಏನು ಹೇಳ್ರಿ ಸ್ಟಾಕಿಗೆ ಇನ್ನೊಂದು ಹೆಸರೇನು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂತ ಹೇಳಿ. ಸ್ಟಾಕಿಗೆ ಇನ್ನೊಂದು ಹೆಸರು ಏನಂತೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ. ಫಾರ್ಮುಲಾ COGS ಅಂದ್ರೆ ಯಾವಾಗ ಕೇಳಿದ ಹೆಸರು ನೆನಪೈತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳಿ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್. ಎವರೇಜ್ ಸ್ಟಾಕ್ ಅಂದ್ರೆ ಏನು ಇನ್ವೆಂಟ್ರಿ ಅಲ್ಲ. ಅಂದ್ರೆ ಕೆಲವೊಂದು ಟೈಮ್ ಅವರು ಇನ್ವೆಂಟ್ರಿ ಅಂತ ಮೆನ್ಷನ್ ಮಾಡಿದ್ರೆ ಯು ಶುಡ್ ಟೇಕ್ ಇನ್ವೆಂಟ್ರಿ, ಸ್ಟಾಕ್ ಅಂತ ಮೆನ್ಷನ್ ಮಾಡಿದ್ರೆ ಯು ಶುಡ್ ಟೇಕ್ ಸ್ಟಾಕ್ ಅಂತ ಹೇಳಿ. ಅರ್ಥನ ಹೇಳ್ತಿರೋದು ಇವು 3 ರೇಷಿಯೋ ಬರ್ತವೆ. ಈಗ 1 by 1 ನಾನು ಈ 3 ರೇಷಿಯೋಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಂತ. ಎಲ್ಲರೂ ನಿಮಗೆ ಕ್ವಶನ್ ಪೇಪರ್ ಹಾಕಿನಲ್ಲ ಗ್ರೂಪ್ನಾಗ, ಎಲ್ಲರೂ ಎವ್ರಿ ಒನ್ ಶುಡ್ ಓಪನ್ ದ್ಯಾಟ್ ಕ್ವಶನ್ ಪೇಪರ್ ಓಪನ್ ಮಾಡ್ಕೇರಿ. ಅದರೊಳಗೆ 2016 ಇಯರ್ ಕ್ವಶನ್ ಪೇಪರ್ ತೆಗೀರಿ ಎಲ್ಲರೂ. ಎವ್ರಿ ಒನ್ ಶುಡ್ ಓಪನ್ 2016 ಇಯರ್ ಕ್ವಶನ್ ಪೇಪರ್. ಇದಕ್ಕೆ ಸಂಬಂಧಪಟ್ಟದ್ದು ಏನದವು ಅನ್ನೋದು ನೋಡ್ಕೊಂತ ಹೋಗೋಣ ಅಂತ. 2016 ಇಯರ್ ಕ್ವಶನ್ ಪೇಪರ್ ಹೋಗ್ತದೆ 15ಗೆ ಹೋಗೋಣ ಅಂತ. 2016 ಇಯರ್ ಕ್ವಶನ್ ಪೇಪರ್ ತೆಗೆದ್ರೆ ಅನ್ಕೊಂತೀನಿ 2 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಅದ ನೋಡ್ರಿ. 2 ಮಾರ್ಕ್ಸಿನ ಪ್ರಾಬ್ಲಮ್ಸ್. ಎಷ್ಟನೇದು ಅಂತಂದ್ರೆ K ಅಂತಂದ್ರೆ ಇದು J ಅಂತ ಇದೆ ನೋಡ್ರಿ. ಕ್ವಶನ್ ನಂಬರ್ J 2016 ಇಯರ್ ಕ್ವಶನ್ ಪೇಪರ್. 2016 ಇಯರ್ ಕ್ವಶನ್ ಪೇಪರ್ ಓಪನ್ ಮಾಡ್ಕೇರಿ. ಅದ್ರಾಗ 2 ಮಾರ್ಕ್ಸಿಂದು J ಕ್ವಶನ್ ಸಿಕ್ತ ಅನ್ಕೊಂತೀನಿ ಎಲ್ಲರಿಗೂ. J ಕ್ವಶನ್ ಒಳಗೆ ಏನು ಹೇಳ್ತಾನೆ ಅಂತಂದ್ರವ ಕ್ಯಾಲ್ಕುಲೇಟ್ ದ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. So gross profit is 25%, sales 2 lakh, opening stock 20,000 and closing stock 40,000 ಅಂತ ಹೇಳ್ತಾರೆ. ಆದ್ರೆ ನಿಮಗೆ ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. COGS ಗೆ ಒಂದು ಫಾರ್ಮುಲಾ ಐತಿ ಏನಂತಂದ್ರೆ ಸೇಲ್ಸ್ ಮೈನಸ್ GP ಅಂತ ಹೇಳಿ. COGS ಗೆ ಏನು ಫಾರ್ಮುಲಾ ಅಂತ ಸೇಲ್ಸ್ ಮೈನಸ್ GP. ಸೇಲ್ಸ್ ಅಂದ್ರೆ ಏನು? ಸೇಲ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದ ಐತಿ. ಮೈನಸ್ GP ಅಂದ್ರೆ ಏನು? ಗ್ರಾಸ್ ಪ್ರಾಫಿಟ್ ನ ಲೆಸ್ ಮಾಡ್ಕೊಂಡ್ರೆ ನಮಗೆ ಬಂದಂತ ಆನ್ಸರ್ ಏನು COGS. ಆ COGS ಇಟ್ಕೊಂಡು ಇದು ಮಾಡ್ಬೇಕು ಲೆಕ್ಕ. ಈಗ 2 ಮಾರ್ಕ್ಸ್ ಲೆಕ್ಕ ಕೊಟ್ಟವ. ಏನೇನು ಕೊಟ್ಟವ? ಕ್ಯಾಲ್ಕುಲೇಟ್ ದ ಸ್ಟಾಕ್ ಟರ್ನ್ ಓವರ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ 25%, ಸೇಲ್ಸ್ 2 lakh, ಓಪನಿಂಗ್ ಸ್ಟಾಕ್ 20,000, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಹೇಳಿದವ 40,000 ಅಂತ ಹೇಳಿದ್ನಲ್ಲಪ್ಪಿ. ಇಲ್ಲಿ ಬರೀರಿ ಎಲ್ಲರೂ ಮಾತಾಡ್ಬೇಡ್ರಿ ಕೇಳಲ್ಲ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ COGS ಡಿವೈಡೆಡ್ ಬೈ ಏನಂತ ಎವರೇಜ್ ಸ್ಟಾಕ್. ಒಂದು ನಿಮಿಷ ಎಲ್ಲರೂ ಹೇಳ್ಬಿಟ್ಟ ಕೇಳಿರಿ ಎಲ್ಲರೂ. ಕೆಳಗೆ ಒಂದು ಸ್ವಲ್ಪ ಒಂದು 3-4 ಲೈನ್ ಬಿಟ್ಕೊಂಡು COGS ಅಂದ್ರೆ ಏನಂತ ಹೇಳ್ತೀನಿ ನಾನು. ಸೇಲ್ಸ್ ಮೈನಸ್ ಏನಂತ ಹೇಳ್ತೀವಿ GP. ಸೇಲ್ಸ್ ಎಷ್ಟು ಕೊಡೋಣ
2 lakh. GP ಎಷ್ಟು ಪರ್ಸೆಂಟ್ ಕೊಡೋಣ? GP ಎಷ್ಟು ಪರ್ಸೆಂಟ್ ಕೊಡೋಣ? 25%. 25% and 2 lakh ಅಂತಂದ್ರೆ ಎಷ್ಟಾಯ್ತು? 50,000. Then answer is 1,50,000 is the COGS. COGS ಎಷ್ಟು? 1,50,000. ನೆಕ್ಸ್ಟ್ ಒಂದು ಎವರೇಜ್ ಸ್ಟಾಕ್ ಅಂದ್ರೆ ಫಾರ್ಮುಲಾ ಹೇಳಿದ್ದಲಾಗಲ್ಲ, ಈಗ ಹೇಳ್ತೇನೆ ಕೇಳ್ರಿ. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಓಪನಿಂಗ್ ಸ್ಟಾಕ್ ಎಷ್ಟು ಕೊಡೋಣ ಪ್ರಾಬ್ಲಮ್ನಾಗ? 20,000 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಡೋಣ? 40,000 ಡಿವೈಡೆಡ್ ಬೈ 2 ಅಂತಂದ್ರೆ 30,000. ಸೊ ಕಮ್ ಟು ಹಿಯರ್ 30,000. ಆನ್ಸರ್ 6 ಅಂತ ಬರ್ತೈತಿ. ಬಂದಂತ ಆನ್ಸರ್ಗೆ ಟೈಮ್ಸ್ ಅಂತ ಬರೀಬೇಕು. ಯಾವಾಗಲಿ ನೆನಪಿಟ್ಕೊಳ್ರಿ, ಟರ್ನೋವರ್ ಅಂತ ಬಂದಂತ ರೇಷಿಯೋ, ಟರ್ನೋವರ್ ಅಂತ ರೇಷಿಯೋ ಬಂದಿದ್ದಕ್ಕೆ ಎಲ್ಲಕ್ಕೂ ನೀವು ಏನಂತ ಬರೀಬೇಕು? ಆನ್ಸರ್ಗೆ ಟೈಮ್ಸ್ ಅಂತ ಬರೀಬೇಕು. ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ ಏನು ಬರೀಬೇಕು ಅಂತ ಆಮೇಲೆ ಹೇಳ್ತಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ ಅದ್ರಾಗ ಕ್ವಶನ್ ನಂಬರ್ ಎಲ್ ನೋಡಿ. ಕ್ವಶನ್ ನಂಬರ್ ಎಲ್, ವಾಟ್ ಇಸ್ ದೇ ಆರ್ ಗಿವನ್? ಏನಂತ ಹೇಳೋಣ? ಕರೆಂಟ್ ಕ್ಯಾಲ್ಕುಲೇಟ್ ದ ಕರೆಂಟ್ ಅಸೆಟ್. ಇದು ಜೆ ಕ್ವಶನ್. ಈ ಬಟ್ ನಾವು ತಗೊಳಕತ್ತಿರೋದು ಯಾರು? ಪಿ. ಏನ್ ತಗೊಳತ್ತೀರಿ? ಎಲ್ ತಗೊಳೋಣ. ಎಲ್ಲಿಗೆ ಏನಂತ ಹೇಳಂದ್ರೆ ಕರೆಂಟ್ ಅಸೆಟ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ನಾನು ನಿಮ್ಗೆ ಒಂದು ವಿಚಾರ ಹೇಳ್ತೀನಿ, ಕೇಳಿ ಎಲ್ಲರೂ ಕೇಳಿ. ನಾವು ಯಾವಾಗಲಿ ಕರೆಂಟ್ ರೇಷಿಯೋದು ಬಂದಂತ ಆನ್ಸರ್ಗೆ ಒಂದ್ ವೇಳೆ ಕರೆಂಟ್ ರೇಷಿಯೋದ ಆನ್ಸರ್ ಎಷ್ಟು ಬಂತಪ್ಪ? 2 ಬಂತು ತಿಳ್ಕೊಳ್ಳಿ. ಅದಕ್ಕೆ ಇಷ್ಟು 1 ಅಂತ ಬರೀತೀನಿ ನಾನು ಯಾವಾಗಲೂ. ನೆನಪಿಟ್ಕೊಳ್ಳಿ, ಏನಂತ ಬರೀತೀನಿ ಯಾವಾಗಲಿ? ಇಷ್ಟು 1 ಅಂತ ಬರೀತೀನಿ. ಎವ್ರಿವನ್ ಶುಡ್ ಲಿಸನ್ ಹಿಯರ್. ಓಕೆ, 2:1 ಅಂತ ಬರೀತೀನಿ. 2 is the answer, ಇಷ್ಟು 1 is the ನಾ ಬರೆಯುತ್ತದೆ. 2 ಅಂದ್ರೆ ಕರೆಂಟ್ ಅಸೆಟ್, 1 ಅಂದ್ರೆ ಲಯಬಿಲಿಟಿ. ನೆನಪಿಟ್ಕೊಳ್ಳಿ, 2 ಅಂದ್ರೆ ಕರೆಂಟ್ ಅಸೆಟ್, 1 ಅಂದ್ರೆ ಕರೆಂಟ್ ಲಯಬಿಲಿಟಿ. ಈಗ ಅವ್ರು ಕೊಟ್ಟಾರ ನೋಡಿ, ಕ್ಯಾಲ್ಕುಲೇಟ್ ದ ಕರೆಂಟ್ ಅಸೆಟ್ ಅಂತ ಹೇಳಿದಾರೆ. ಹಾಗಾದ್ರೆ ಕರೆಂಟ್ ಅಸೆಟ್ ಕಂಡುಹಿಡಿಬೇಕಂದ್ರೆ ಕರೆಂಟ್ ರೇಷಿಯೋ ಗೊತ್ತು ನಮಗೆ. ಕರೆಂಟ್ ರೇಷಿಯೋ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಏನಂತ ಹೇಳಿ? ಕರೆಂಟ್ ಲಯಬಿಲಿಟಿ. ನೋಡಿ ಕರೆಂಟ್ ಅಸೆಟ್ ಗೊತ್ತಿಲ್ಲ ನಮಗೆ. ಕರೆಂಟ್ ರೇಷಿಯೋ ಎಷ್ಟು ಹೇಳೋಣ? ಆನ್ಸರ್ ಇಲ್ಲಿ 3. ಕರೆಂಟ್ ಅಸೆಟ್ ನಾವು ಕಂಡುಹಿಡಿಯಬೇಕು, ಹಂಗ ಬರ್ಕೋಣ. ವೇಟ್, ಏನ್ ಕ್ವಶನ್ ಅದ್ರೆ ಆ ಕರೆಂಟ್ ಅಸೆಟ್ ಕಂಡುಹಿಡಿಯ ಅಂತ ಹೇಳಿದ, ಹೌದಾ ಇಲ್ಲ? ಪಿ. ನಾವು ಕರೆಂಟ್ ಅಸೆಟ್ ನಾವು ಅಪ್ಲೈ ಮಾಡೋಂಥ ರೇಷಿಯೋ ಯಾವುದು? ಕರೆಂಟ್ ರೇಷಿಯೋ. ಯಾಕಂದ್ರೆ ಆನ್ಸರ್ ಒಂದು ಕ್ವಶನ್ ಹೇಳೋಣ ಕರೆಂಟ್ ರೇಷಿಯೋ ಅಂತ ಹೇಳಿ. ಕರೆಂಟ್ ರೇಷಿಯೋ ಎಷ್ಟೈತೆ ಅಂತ ಹೇಳೋಣ? 3. ಹಂಗ 3 ಬರ್ಕೊಂಡೆ. ಕರೆಂಟ್ ಅಸೆಟ್ ಕೊಟ್ಟಿಲ್ಲ. ಕರೆಂಟ್ ಲಯಬಿಲಿಟಿ ಎಷ್ಟು ಕೊಡೋಣ? 1,50,000. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ನಾನು. ಈ ಕಡೆ ಇದ್ದಿದ್ದು ಡಿವೈಡೆಡ್ ಬೈ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗೈತಿ? ಇಂಟು ಆಕೈತಿ. ಹಾಗಾದ್ರೆ ಕರೆಂಟ್ ಅಸೆಟ್ ಇಸ್ ಈಕ್ವಲ್ ಟು 3 into 1,50,000. ಸೊ ಆನ್ಸರ್ ಈಸ್ ಕರೆಂಟ್ ಅಸೆಟ್ ಇಸ್ ಈಕ್ವಲ್ ಟು 4,50,000. ಸೊ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಸೊ ಇದು ಯಾವ ವರ್ಷ ಬಂದಂತ ರೇಷಿಯೋ. ಇದ್ರಾಗ ಇನ್ನೊಂದಿಷ್ಟು ಅದು ಕ್ರೆಡಿಟರ್ ಟರ್ನೋವರ್ ರೇಷಿಯೋ, ಡೆಟ್ಸ್ ಪೇಮೆಂಟ್ ಪೀರಿಯಡ್, ಅವನ್ನೆಲ್ಲ ಕಂಡಿಡಿಯೋದು ನಾನು ಆಮೇಲೆ ತೊಗೊಂತೀನಿ. 5 ಮಾರ್ಕ್ಸಿಗೆ ಬಂದಂಥದ್ದು. ಸದ್ಯಕ್ಕೆ ಇಂಪಾರ್ಟೆಂಟ್ ಏನದು ಅವ್ನು ಚೆಕ್ ಮಾಡ್ಕೊಂತ ಬರೋಣ. 2017 ಎವ್ರಿವನ್ ಶುಡ್ ಕಮ್ ಟು ದ 2017 ಇಯರ್ ಕ್ವಶನ್ ಪೇಪರ್. 2017 ಇಯರ್ ಕ್ವಶನ್ ಪೇಪರ್ ಒಳಗೆ ಎಲ್ಲರೂ ಬರಬೇಕಾಗಿದ್ದ ರೇಷಿಯೋ ಯಾವ್ದಂತಂದ್ರೆ ಕ್ವಶನ್ ನಂಬರ್ 4. 2017 ಇಯರ್ ಕ್ವಶನ್ ಪೇಪರ್. 2017 ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ 4 ಬರೀ ಎಲ್ಲರೂ. 2017 ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ನಂಬರ್ ಯಾವ್ದದ? 4 ಬರೀ ಎಲ್ಲರೂ. ಏನಂತ ಹೇಳ್ತಾರೆ ಕ್ವಶನ್? ಓದ್ತೀನಿ ಕೇಳ್ರಿ. ಎವ್ರಿವನ್ ಶುಡ್ ಓಪನ್ ದ್ಯಾಟ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಕ್ಯಾಲ್ಕುಲೇಟ್ ದ ಕರೆಂಟ್ ಅಸೆಟ್ಸ್, ಕ್ವಿಕ್ ಅಸೆಟ್ ಆ್ಯಂಡ್ ಇನ್ವೆಂಟ್ರಿ. ನೋಡುವ, ಕರೆಂಟ್ ಅಸೆಟ್ಟು, ಕ್ವಿಕ್ ಅಸೆಟ್ಟು, ಇನ್ವೆಂಟ್ರಿ ಕಂಡಿಡಿ ಅಂತ ಹೇಳ್ತಾನೆ. ನಾನು ನಿಮ್ಗೊಂದು ವಿಚಾರ ಹಂಗೆ ಬ್ರೀಫ್ ಆಗಿ ಹೇಳ್ತೀನಿ. ನಾನು ಆಗಲೇ ಒಂದು ಮಾತು ಹೇಳಿದೆ, ಎಲ್ಲರೂ ಎವ್ರಿವನ್ ಶುಡ್ ಲಿಸನ್ ಹಿಯರ್ ಪ್ರಾಪರ್ಲಿ. ಕರೆಂಟ್ ಅಸೆಟ್ಗೂ ಕ್ವಿಕ್ ಅಸೆಟ್ಗೂ ಒಂದು ವ್ಯತ್ಯಾಸ ಐತಿ. ಏನು ಗೊತ್ತಾ? ಸ್ಟಾಕ್. ಯಾಕೆ ಗೊತ್ತಾ? ಕರೆಂಟ್ ಅಸೆಟ್ ಒಳಗೆ ನಾವು ಸ್ಟಾಕ್ನ ಲೆಸ್ ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ ಹೇಳಿ? ಕ್ವಿಕ್ ಅಸೆಟ್ ಸಿಗುತ್ತೆ. ಅದು ಮೈನಾಗ ಇರಲಿಲ್ಲ ಎಲ್ಲರೂ, ಹೌದಾ? ನನಗೀಗ ಕರೆಂಟ್ ಅಸೆಟ್ ಕೊಟ್ಟರೆ ಕಂಡುಹಿಡಿಬೇಕಂತ ಹೇಳಿದ್ರೆ, ಕ್ವಿಕ್ ಅಸೆಟ್ ಕಂಡುಹಿಡಿಬೇಕಂತಂದ್ರೆ ಇವೆರಡು ರೇಷಿಯೋನ ನಾವು ಹಾಕಬೇಕು ಅಂತ ತಿಳ್ಕೊಬೋದು. ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿರೋದು. ಸೊ ಈಗ ಅವ್ರು ಕೊಟ್ಟಿದ್ದು ನೋಡಿ, ಕ್ವಿಕ್ ಕರೆಂಟ್ ರೇಷಿಯೋ ಎಷ್ಟು ಕೊಟ್ರ? ಕೊಟ್ಟಿದ್ದನ್ನು ಫಸ್ಟ್ ಬರ್ಕೊಂತೀನಿ 3:1. ಒಂದು ವಿಷಯ ಎಲ್ಲರೂ ಕೇಳಿರ್ತೀವಿ. ಇದು ಕರೆಂಟ್ ಅಸೆಟ್ಟು, ಇದು ಕರೆಂಟ್ ಲಯಬಿಲಿಟಿ. ಕೇಳಿ, ಈಗ ಕರೆಂಟ್ ರೇಷಿಯೋ ಅಂತ ಹೇಳಿ ಗೊತ್ತಾ ಎಲ್ಲರೂ? ಕರೆಂಟ್ ರೇಷಿಯೋ ಅಂತ ಹೇಳಿದ್ರೆ ಕರೆಂಟ್ ರೇಷಿಯೋ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ನಾ ಬಂದಂತ ಆನ್ಸರ್ಗೆ ಇಷ್ಟು 1 ಬರೀತೀನಿ ಅಂತ ಹೇಳಿದ್ದೆ ಆಗಲ್ಲ ನಿಮಗೆ. ಅಂದ್ರೆ ಇದು ಕರೆಂಟ್ ಅಸೆಟ್ ಆದ್ರೆ ಇದೇನಿದು? ಕರೆಂಟ್ ಲಯಬಿಲಿಟಿ. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೊಂತೀನಿ ನಾನು. ನೆಕ್ಸ್ಟ್ ಒಂದು ಲಿಕ್ವಿಡ್ ರೇಷಿಯೋ ಹೇಳ್ತಾನೆ ನೋಡ್ರಿ. ಲಿಕ್ವಿಡ್ ರೇಷಿಯೋ ಅಂದ್ರೆ ಒಂದ, ಕ್ವಿಕ್ ರೇಷಿಯೋ ಅಂದ್ರೆ ಒಂದ.
ಹೇಳಿದಾಗಲ್ಲ ಲಿಕ್ವಿಡ್ ರೇಷಿಯೋಗೆ ಇನ್ನೊಂದು ಹೆಸರೇನು ಕ್ವಿಕ್ ರೇಷಿಯೋ. ಈಗ ಅವ್ರ ಆನ್ಸರ್ ಕೊಟ್ಟಿರೋದು 2:1 ಅರ್ಥ ಮಾಡಿದೆ. 2:1 ಕೊಟ್ಟ. ಇದು ಕ್ವಿಕ್ ಅಸೆಟ್, ಇದು ಕ್ವಿಕ್ ಲಯಬಿಲಿಟಿ. ಕ್ವಿಕ್ ಅಸೆಟ್ ಇನ್ನೊಂದೇನು ಕ್ವಿಕ್ ಲಯಬಿಲಿಟಿ. ಆದ್ರೆ ಕೆಲವೊಂದು ಟೈಮ್ ಏನಕತಿ ಕರೆಂಟ್ ಲಯಬಿಲಿಟಿನ ಕ್ವಿಕ್ ಲಯಬಿಲಿಟಿ ಆಗೈತಿ. ಕರೆಂಟ್ ಲಯಬಿಲಿಟಿ ಏನಕತಿ ಕ್ವಿಕ್ ಲಯಬಿಲಿಟಿ ಆಗೈತಿ. ಕೆಳಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟ. ವರ್ಕಿಂಗ್ ಕ್ಯಾಪಿಟಲ್ ಹೌ ಮಚ್ ದೇ ಆರ್ ಗಿವನ್. ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೇನೆ ಎಲ್ಲರೂ, ಒಂದು ನಿಮಿಷ. ವರ್ಕಿಂಗ್ ಕ್ಯಾಪಿಟಲ್ ಮೀನಿಂಗ್ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಯಾವಾಗಲೂ ತಿಳ್ಕೊತಿದ್ದೆ, ನೆನಪೈತೆ? ವರ್ಕಿಂಗ್ ಕ್ಯಾಪಿಟಲ್ ಮೀನಿಂಗ್ ಏನು? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಭಾಳ ಈಸಿ ಕ್ವಶನ್ ಇದೆ, ಸಾಲ್ವ್ ಮಾಡೋಣ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾನ ಈ ಪ್ರಾಬ್ಲಮ್ನಾಗ? 1,20,000 ಕೊಟ್ಟಾನ ಪ್ರಾಬ್ಲಮ್ನಾಗ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾನವ? 1,20,000 ಕೊಟ್ಟಾನ. ಈಗ ಕರೆಂಟ್ ಅಸೆಟ್ ಅಂದ್ರೆ ಕರೆಂಟ್ ರೇಷಿಯೋ ಒಳಗೆ ಎಷ್ಟು ಐತೆ? 3 ಮೈನಸ್ ಕರೆಂಟ್ ಲಯಬಿಲಿಟಿ ಎಷ್ಟೈತಿ? 1. ಹಂಗಂದ್ರೆ 1,20,20,000 2ಕ್ಕೆ ಸಮ ಅಂತ. 1,20,20,000 ಎಷ್ಟು ಸಮ? 2ಕ್ಕೆ ಸಮ. ನಾ ಇದ್ರ ಮೇಲೆ ಇಟ್ಕೊಂಡು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಒಂದು ನಿಮಿಷ ಕೇಳಲ್ಲ. ಏನು ಗೊತ್ತಾ, ಫಸ್ಟ್ಗೆ ಕರೆಂಟ್ ಅಸೆಟ್ ಕಡಿಬೇಕು ನಾನು, ಹೌದಾ? ನನಗೆ ಬಂದಿರೋ ಮೇಲೆ ಅನ್ಸಿದ ಪ್ರಕಾರ 1,20,20,000 ಎಷ್ಟಕ್ಕೆ ಸಮ? 2ಕ್ಕೆ ಸಮ. ಕರೆಂಟ್ ಅಸೆಟ್ ಪ್ರಕಾರ ಎಷ್ಟು ಐತಿ? ಕರೆಂಟ್ ಅಸೆಟ್ ಎಷ್ಟು ಐತಿ? 3 ಐತಿಲ್ಲ. ಹಾಗಂದ್ರೆ 1,80,000 ಇಸ್ ದ ಕರೆಂಟ್ ಅಸೆಟ್. ಫಾರ್ಮಲ್ ಇಲ್ಲ, ನೀನು ಮೈಂಡ್ ಯೂಸ್ ಮಾಡಿ ಮಾಡೋಂಥ ಪ್ರಾಬ್ಲಮ್ ಇದೆ. ಈಗ ನೋಡಪ್ಪ, ಕರೆಂಟ್ ರೇಷಿಯೋ ಕೊಟ್ಟ, ಕ್ವಿಕ್ ರೇಷಿಯೋ ಕೊಟ್ಟ, ಗೊತ್ತಾಯ್ತಾ ಎಲ್ಲರಿಗೂ? ಕರೆಂಟ್ ರೇಷಿಯೋ ಕೊಟ್ಟ, ಇನ್ನೊಂದೇನು ಕೊಟ್ಟ? ಕ್ವಿಕ್ ರೇಷಿಯೋ ಕೊಟ್ಟ. ನಾನು ಕರೆಂಟ್ ರೇಷಿಯೋ ಇಟ್ಕೊಂಡು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಎಷ್ಟು? 3. ಕರೆಂಟ್ ಲಯಬಿಲಿಟಿ ಎಷ್ಟು? 1. ಇವೆರಡು ಡಿಫರೆನ್ಸ್ ಮಾಡ್ಕೊಂಡ್ರೆ ಬಂದಂತ ಆನ್ಸರ್ 2. ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಿಮ್ಗೆ ಗೊತ್ತೈತೆ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ. ಹಾಗಂದ್ರೆ 1,20,000 ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟ ಅಂದ್ರೆ ಇಟ್ ಇಸ್ ಈಕ್ವಲ್ ಟು ಎಷ್ಟಂತ? 2. ಅಂದ್ರೆ 1,20,000 ಇಸ್ ಈಕ್ವಲ್ ಟು 2 ಅಂದ್ರೆ ಇಂಟು 3 ಮಾಡಿದ್ರೆ ಕರೆಂಟ್ ಅಸೆಟ್ ಸಿಗುತ್ತೆ ನಮಗೆ. ಇಂಟು 1 ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಸರಿಪಾ, ಡಿವೈಡೆಡ್ ಬೈ 2 ಇಂಟು 1 ಮಾಡಿದ್ರೆ ಏನು ಸಿಗುತ್ತೆ? ಕರೆಂಟ್ ಲಯಬಿಲಿಟಿ. ಎಷ್ಟು ಅರ್ಥ ಆಗೈತಿ? ಈಸಿ ಐತಿ ಲೆಕ್ಕ. ಅವರು ಕರೆಂಟ್ ಅಸೆಟ್ ಕಂಡಿಡಿ ಅಂತ ಹೇಳಿದ್ರು, ಇನ್ನೊಂದು ಕ್ವಿಕ್ ಅಸೆಟ್ ಕಂಡಿಡಿ ಅಂತ ಹೇಳ್ತಾರೆ. ತಡಿ ಕ್ವಿಕ್ ಅಸೆಟ್ ಕಂಡಿಡಿಬೇಕಂತ ಹೇಳಿ ಕರೆಂಟ್ ಲಯಬಿಲಿಟಿ ಅಲ್ಲ, ಏನು ಕಂಡಿಡಿ ಅಂತ ಹೇಳೋದು? ಕ್ವಿಕ್ ಅಸೆಟ್. 1,20,000 ಇಟ್ ಈಸ್ ಈಕ್ವಲ್ ಟು ಎಷ್ಟು? 2. ಹೌದಾ ಇಲ್ಲ? ಕ್ವಿಕ್ ರೇಷಿಯೋ ಒಳಗೆ ಕ್ವಿಕ್ ಅಸೆಟ್ ಇಂದ ಎಷ್ಟು ಐತಿ? 1,20,000 ಇಸ್ ದ ಕ್ವಿಕ್ ಅಸೆಟ್. ತಡಿ ಅವಸರ ಬೇಡ. ಇನ್ನೊಂದು ದಿನ ಕಂಡಿಡಿ ಅಂತ ಹೇಳ್ತಾನ. ಇನ್ನೊಂದು ದಿನ ಕಂಡಿಡಿ ಅಂತ ಹೇಳೋಲ್ಲ. ಮೂರನೇ ಸ್ಟಾಕ್ ಕಂಡಿಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾನೆ? ನಾನು ಆಗ ಒಂದು ಮಾತು ಹೇಳಿದೆ, ಕರೆಂಟ್ ಅಸೆಟ್ಗೂ ಒಂದು ಕ್ವಿಕ್ ಅಸೆಟ್ಗೂ ಇರೋಂಥ ಡಿಫ್ರೆನ್ಸ್ ಸ್ಟಾಕ್ ಅಂತ ಹೇಳಿದ್ದೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ನಾವು ಕರೆಂಟ್ ಅಸೆಟ್ ಒಳಗೆ ಸ್ಟಾಕ್ನ ಲೆಸ್ ಮಾಡ್ಕೊಂಡ್ರೆ ನಾನು ಏನು ಸಿಕ್ಕಿರೋದು? ಕ್ವಿಕ್ ಅಸೆಟ್. ಹಂಗಂದ್ರೆ ಕರೆಂಟ್ ಅಸೆಟ್ ಮತ್ತು ಕ್ವಿಕ್ ಅಸೆಟ್ ಇರೋಂಥ ಡಿಫ್ರೆನ್ಸ್ಗೆ ನಾವು ಸ್ಟಾಕ್ ಅಂತ ಕರಿತೀವಿ. ಅಂದ್ರೆ ಕರೆಂಟ್ ಅಸೆಟ್ ಮೈನಸ್ ಕ್ವಿಕ್ ಅಸೆಟ್. ಈ ಆನ್ಸರ್ನಾಗ ಕರೆಂಟ್ ಅಸೆಟ್ ಎಷ್ಟು ಬಂದಿತ್ತು? 1,80,000 ಮೈನಸ್ ಕ್ವಿಕ್ ಅಸೆಟ್ ಎಷ್ಟು ಬಂದಿತ್ತು? 1,20,000. ಆನ್ಸರ್ ಈಸ್ 60,000 ಈಸ್ ದ ಸ್ಟಾಕ್. ಹೇಗೆ ನಾವು ಟೆಕ್ನಿಕಲಿ ಈ ಪ್ರಾಬ್ಲಮ್ನ ಸಾಲ್ವ್, ಇಂಥ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ನ ಕೇಳಿದೆ. ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ ನೀವು ಹಂಗೆ ಡೈರೆಕ್ಟ್ ಅಸೆಟ್ ಕೊಟ್ಟು ಡೈರೆಕ್ಟ್ ಲಯಬಿಲಿಟಿ ಕೊಟ್ಟು ಮಾಡೋಂತ ಕೊಡಲ್ಲ. ದೇ ಲಾಸ್ಟ್ ಲೈಕ್ ದಿಸ್. ಟೆಕ್ನಿಕ್ ಪ್ರಾಬ್ಲಮ್ ಯೂಸ್ ಮಾಡಬೇಕು. ವರ್ಕಿಂಗ್ ಕ್ಯಾಪಿಟಲ್ ನನಗೆ ಗೊತ್ತಾಯ್ತು, ವರ್ಕಿಂಗ್ ಕ್ಯಾಪಿಟಲ್ ಆನ್ಸರ್ ಕೊಟ್ಟಿರೋದಲ್ಪ ನನಗೆ ಗೊತ್ತು. ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ವರ್ಕಿಂಗ್ ಕ್ಯಾಪಿಟಲ್ ಆನ್ಸರ್, ಹೌದಾ? ಹಂಗಾಗಿ ಕರೆಂಟ್ ಅಸೆಟ್ ಒಳಗೆ ಕರೆಂಟ್ ಲಯಬಿಲಿಟಿ ನಾನು ಲೆಸ್ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗ್ತಕ್ಕಂದ್ರೆ ಕರೆಂಟ್ ಅಸೆಟ್ ಎಷ್ಟಿತ್ತು? 3. ಕರೆಂಟ್ ಲಯಬಿಲಿಟಿ ಎಷ್ಟಿತ್ತು? 1. 3ರ 1 ಕಡೆ ಡಿಫ್ರೆನ್ಸ್ ಎಷ್ಟು? 2. ಆ 2ನ 1,20,000 ಅಂತ ಅರ್ಥ. ಹಾಗಾಗಿ 1,20,000 2 ಅಂತ ತಿಳ್ಕೊಂಡ್ರೆ ಕರೆಂಟ್ ಅಸೆಟ್ ಎಷ್ಟು? 3. 3ಕ್ಕೆ ಇಂಟು ಮಾಡಿದ್ರೆ ಎಷ್ಟು ಬಂತ ಆನ್ಸರ್? ಅರ್ಥದ ಲಯಬಿಲಿಟಿ ಕಂಡಿಡಿ ಅಂತಂದ್ರೆ ಲಯಬಿಲಿಟಿ ಗೊತ್ತಾಗ್ತದೆ. ಕ್ವಿಕ್ ಅಸೆಟ್ ಕಂಡಿಡಿ ಅಂದ್ರೆ ಕ್ವಿಕ್ ಅಸೆಟ್ ಹೆಂಗೆ ಕಂಡಿಡಿ ಗೊತ್ತಾಗ್ತದೆ? 1,20,000 ಈಕ್ವಲ್ ಟು 2 ಅಂದ್ರೆ ಇಂಟು 2 ಮಾಡಿದ್ರೆ 1,20,000. ಇವೆರಡಕ್ಕೂ ಕರೆಂಟ್ ಅಸೆಟ್ ಮತ್ತು ಕ್ವಿಕ್ ಅಸೆಟ್ ಇರೋಂಥ ಡಿಫ್ರೆನ್ಸ್ ಏನು? ಸ್ಟಾಕ್. ಸೊ ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಒನ್. ಬರ್ಕೊಡ್ಬೇಕು. ಇನ್ನು ನಾವು ಮೇನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಬರೋಂಥ ಹೇಳ್ಕೊಡ್ಬೇಕು. ಫಾಸ್ಟ್ ಬರ್ಕೋಬೇಕು ಎಲ್ಲರೂ. ಹಾಂ, ಓಕೆ. ಬರ್ಕೊಡಿ.
2015 year question paper, same problem. Problem number 6. 2015 ಅಂದ್ರೆ ಒಂದೇ ಕ್ವಶನ್ ಒಂದೇ ಪೇಜ್ ನಲ್ಲಿ ಯಾವ ಪೇಜ್ ಆಗೈತೆ ನೋಡ್ರಿ. So in the second page, problem number 6. Same as this current asset to appeal. Current asset ಕಂಡು ಹಿಡಿದು ಹೇಳಿರಲ್ಲ, current asset ಹೆಂಗೆ ಕಂಡು ಹಿಡಿಬೇಕು ಅಂತ ಗೊತ್ತಾಗ್ತಲ್ಲ, ಇದೇ ಟೈಪ್ ಆಫ್ ಪ್ರಾಬ್ಲಮ್ ಅದು 2015. ಕರೆಂಟ್ ಅಸೆಟ್ ಕಂಡು ಹಿಡಿದು ಗೊತ್ತಾ, ಕರೆಂಟ್ ಲಯಬಿಲಿಟಿ ಕಂಡು ಹಿಡಿಯಕ್ಕೆ ಈ ಟೈಪ್ ಕಂಡು ಹಿಡಿಬೇಕು. ಇನ್ನೊಂದು ಏನು ಹೇಳ್ತಾನೆ ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಂಡು ಹಿಡಿದು ಗೊತ್ತಲ್ಲ, COGS ಡಿವೈಡೆಡ್ ಬೈ ಏನಂತ ಎವರೇಜ್ ಸ್ಟಾಕ್. ಫಾಸ್ಟ್ ಫೈಂಡ್ ಇಟ್. 2015 ಮಾಡಿ ಬೇಗ ಫಾಸ್ಟ್. ಓಕೆ, 2015 ಇಯರ್ ಕ್ವಶನ್ ಪೇಪರ್, ಪ್ರಾಬ್ಲಮ್ ನಂಬರ್ 6. ಓಕೆ, ಎ ಒಂದು ನಿಷ್ಕಿಡ್ ಅದ್ರಾಗ ಏನು ಹೇಳ್ತಾನೆ, ಎ ಕರೆಂಟ್ ಅಸೆಟ್, ಬಿ ಕರೆಂಟ್ ಲಯಬಿಲಿಟಿ, ಸಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟ, ನನಗೆ ವರ್ಕಿಂಗ್ ಕ್ಯಾಪಿಟಲ್ ಒಂದೇ ಒಂದು ಬೇಸ್ ಸಾಕು. ಹಾಂ, ವರ್ಕಿಂಗ್ ಕ್ಯಾಪಿಟಲ್ 75,000 ಐತೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನಂತ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಹೇಳಿದ್ದಾರೆ, ಏನಂತ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ನೋಡಪ್ಪ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ನಾವು. ವರ್ಕಿಂಗ್ ಕ್ಯಾಪಿಟಲ್ ಹೌ ಮಚ್ ದೇ ಆರ್ ಗಿವನ್ 75,000. ಸೊ ಕರೆಂಟ್ ಅಸೆಟ್ ಹೌ ಮಚ್ ಇಸ್ ದೇರ್, ಕರೆಂಟ್ ಅಸೆಟ್ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ರೇಷಿಯೋ 2.5:1 ಅಂತ ಹೇಳಂದ್ರೆ ಇದು ಕರೆಂಟ್ ಅಸೆಟ್, ಇದು ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ದೆ. ನನ್ನ ನೆನಪೈತೆ, ಕರೆಂಟ್ ಅಸೆಟ್ 2.5 - 1 ಡಿಫರೆನ್ಸ್ 1.5 ಅಂದ್ರೆ 75,000 ಇಸ್ ಈಕ್ವಲ್ ಟು ಎಷ್ಟಂತ 1.5. ಅದ್ರಾಗ ಫಸ್ಟ್ ಕರೆಂಟ್ ಅಸೆಟ್ ಕಲಿತೀವಿ. ಸೊ 75,000 ಇಸ್ ಈಕ್ವಲ್ ಟು 1.5 ರೈಟಾ, ಇಂಟು ಕರೆಂಟ್ ಅಸೆಟ್ ಎಷ್ಟಿಲ್ಲ 2.5. ದೆನ್ ಆನ್ಸರ್ ವಿಲ್ ಬಿ 1,25,000. ಕರೆಂಟ್ ಲಯಬಿಲಿಟಿ ಬರೋಣ, 75,000 is equal to 1.5 into 1 is equal to 50,000 ಅಂತ ನೋಡ್ರಿ. ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬಹುದು. ಹೆಂಗೆ ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ಮತ್ತು 2.5 ಬರುತ್ತೆ. ಈಗ ಏನ್ಬೋದೇನು ಕರೆಂಟ್ ರೇಷಿಯೋ ಬರೋಣ, ಕರೆಂಟ್ ಅಸೆಟ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಎಷ್ಟೈತಿ 1,25,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಎಷ್ಟೈತಿ 50,000. 2.5 ಇಸ್ ದ ಆನ್ಸರ್. ಇಷ್ಟು 1 ಅಂತ ಬರೀತೀವಿ ನಾವು, ಹೌದಾ. ಇಪ್ಪಟ್ಟು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತಾ ನೋಡ್ರಿ, STR ಅಂತ ಕರಿತೀವಿ ಶಾರ್ಟ್ಕಟ್ ಆಗಿದೆ. STR ಈ ಫಾರ್ಮುಲಾ ಏನು, COGS ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್ ಆರ್ ಎವರೇಜ್ ಇನ್ವೆಂಟರಿ. COGS ಗೆ ಆಗಲ್ಲ ಒಂದು ಫಾರ್ಮುಲಾ ಬರೆದಿದ್ದಾರೆ, ಏನಂತ ಬರೀತೆ, ಸೇಲ್ಸ್ ಮೈನಸ್, ಈಗ ಬರ್ತೇನೆ ನೋಡಿ, COGS ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ GP ಅಂತ ಹೇಳಿದ್ದೆ. ನೆನಪೈತೆ, ಸೇಲ್ಸ್ 4,80,000 ಕೊಟ್ಟ ನೋಡಿ ಪ್ರಾಬ್ಲಮ್ನಾಗ, ಮೈನಸ್ how much is the GP percent ratio, 25%. then answer will be what, ನಾ ಡೈರೆಕ್ಟ್ ಅಮೌಂಟ್ ತಗೊಳ್ಳೇ ಇಲ್ಲ, ಮೈನಸ್ ಡೈರೆಕ್ಟ್ ಕ್ಯಾಲ್ಕುಲೇಟರ್ ಆಗಿರುತ್ತಿಲ್ಲ. ಹಾಂ, ನೀನು ಈಗ 25% ಅನ್ನು 4,80,000 ಮಾಡಿದ್ರೆ 1,20,000 ಆಗೈತಿ. ಹಾಂ, 4,80,000 ಒಳಗೆ 1,20,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 3,60,000 ಬರುತ್ತೆ ಆನ್ಸರ್. ಸೊ ಇಲ್ಲಿ ಬಂದು 3,60,000 ಅಂತ ಬರೀ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್ ಅಂದ್ರೆ ಏನಂತ ಹೇಳಿದ್ದಾಗ ನಾನು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಏನಂತ ಹೇಳಿ 2. ಓಪನಿಂಗ್ ಸ್ಟಾಕ್ ಹೌ ಮಚ್ ದೇ ಆರ್ ಗಿವನ್ 24,500 ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ 29,750. again 29,750 ಡಿವೈಡೆಡ್ ಬೈ ಮಾಡಿ. ಹಾಂ, 12.10 ಟೈಮ್ಸ್ ಅಂತ ಬರೀಬೇಕು. ಅದಕ್ಕೆ ನೋಡಿ, ಇಷ್ಟು ಈಸಿ ಪ್ರಾಬ್ಲಮ್ನ ಯು ಆರ್ ಟೇಕಿಂಗ್ ಟೂ ಮಚ್ ಆಫ್ ಟೈಮ್ ಅಂತ ಹೇಳಿ. ಸೊ 2018 ಇಯರ್ ಕ್ವಶನ್ ಪೇಪರ್ ತೆಗೀರಿ ಎಲ್ಲ ಬೇಗ ಫಾಸ್ಟ್. ಓಕೆ, ನೋಡ್ರಿ 2020 ಕ್ವಶನ್ ಪೇಪರ್ನಾಗ ಏನು ಕೇಳೋಣ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕರೆಂಟ್ ಅಸೆಟ್ ಆಸ್ ಇಟ್ ಈಸ್. ಕರೆಂಟ್ ಅಸೆಟ್ ಫೈಂಡ್ ಔಟ್ ಮಾಡೋಕ್ಕೆ ಕರೆಂಟ್ ಲಯಬಿಲಿಟಿ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸೇಮ್ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾನೆ, ವರ್ಕಿಂಗ್ ಕ್ಯಾಪಿಟಲಿಂದ ನಾನು ಏನು ಮಾಡ್ಕೊಂತೀನಿ, ಡಿಫ್ರೆನ್ಸ್ ಮಾಡ್ಕೊಂಡು ಅದನ್ನ ಕಂಡುಬಿಟ್ಕೊಂಡು ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಕಂಡಿದ್ದೀನಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಗೊತ್ತು, ಸೇಮ್ ಇದು ಸೇಮ್ ಐತಿ ನೋಡಿ. 2015 ಮತ್ತು 2020 ಪ್ರಾಬ್ಲಮ್ ಸೇಮ್ ಐತಿ, ಬಟ್ ಆನ್ಸರ್ ಚೇಂಜ್ ಆಕೈತಿ. ಯು ಹ್ಯಾವ್ ಟು ಡೂ ಇಟ್. ಓಕೆ, ಈಗ ನೆಕ್ಸ್ಟ್ ಒನ್ ಹೆಡಿಂಗ್ ಹಾಕಿರಿ, ಡೆಟರ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಡೆಟರ್ಸ್ ಟರ್ನ್ ಓವರ್ ರೇಷಿಯೋ, ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಅಂತ ಹಾಕಿರಿ.
debtors turnover ratio, creditors turnover ratio, ಈಗ ಡೆಟರ್ಸ್ ಟರ್ನೋವರ್ ರೇಷಿಯೋ ಹೇಳಿ ಹಾಕಿರಿ. ಡೆಟರ್ಸ್ ಟರ್ನೋವರ್ ರೇಷಿಯೋ, ಡೆಟರ್ಸ್ ಏನಂತ ಹೆಸರು ಏನಂದ್ರೆ ಟ್ರೇಡ್ ರಿಸೀವಬಲ್ ಟರ್ನೋವರ್ ರೇಷಿಯೋ. ಓಕೆ, ಭಾಳ ಸಿಂಪಲ್ ಐತಿ. ಈಗ ನಮಗೂ ಡೆಟರ್ಸ್ಗೆ ಏನು ಸಂಬಂಧ ಅಂತಂದ್ರೆ, ಡೆಟರ್ಸ್ಗೆ ಮತ್ತು ಕಂಪ್ನಿಗೆ ಏನು ಸಂಬಂಧ ಅಂದ್ರೆ, ಕಂಪ್ನಿ ಡೆಟರ್ಸ್ಗೆ ಕ್ರೆಡಿಟ್ ಸೇಲ್ ಮಾಡಿರ್ತೈತಿ, ಅವರು ಕಂಪ್ನಿಗೆ ದುಡ್ಡು ಕೊಡಬೇಕಾಗಿರ್ತೈತಿ. ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಡೆಟರ್ಸ್ ಅಂತ ಕರಿತೀವಿ. ಅಂದ್ರೆ ಡೆಟರ್ಸ್ಗೆ ಸಂಬಂಧಪಟ್ಟಿದ್ದೇನು ಅಂತಂದ್ರೆ ಕ್ರೆಡಿಟ್ ಸೇಲ್. ನೆನ್ಪಿಟ್ಕೊಳ್ಳಿ, ಡೆಟರ್ಸ್ಗೆ ಸಂಬಂಧಪಟ್ಟಿದ್ದೇನು ಕ್ರೆಡಿಟ್ ಸೇಲ್, ಕ್ರೆಡಿಟರ್ಸ್ಗೆ ಸಂಬಂಧಪಟ್ಟಿದ್ದೇನು ಕ್ರೆಡಿಟ್ ಸೇಲ್, ಕ್ರೆಡಿಟ್ ಪರ್ಚೇಸ್. ಹಾಗಂದ್ರೆ ಫಾರ್ಮುಲಾ ಕ್ರೆಡಿಟ್ ಸೇಲ್ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಆರ್ ಟಿ ಆರ್. ಟಿ ಆರ್ ಅಂದರೆ ಟ್ರೇಡ್ ರಿಸೀವಬಲ್. ನೀವು ಏನು ಅನ್ಕೊಂಡ್ಬಿಡ್ತೀರಿ, ಡೆಟರ್ಸ್ ಅಂದ್ರೆ ಡೆಟರ್ಸ್ ಒಂದೇ ಬರಲ್ಲ ಇದ್ರಾಗ, ಡೆಟರ್ಸ್ ಪ್ಲಸ್ ಬಿ ಆರ್. ನೆನಪಿಟ್ಕೊಳ್ಳಿ, ಡೆಟರ್ಸ್ ಟರ್ನೋವರ್ ರೇಷಿಯೋ ಒಳಗೆ ಡೆಟರ್ಸ್ ಬರ್ತೈತಿ ಮತ್ತು ಬಿ ಆರ್ ಬರ್ತೈತಿ. ನಾಟ್ ಓನ್ಲಿ ಡೆಟರ್ಸ್ ಬರಲ್ಲ, ಇಲ್ಲಿ ಡೆಟರ್ಸ್ ಅಷ್ಟೇ ಬರಲ್ಲ, ಡೆಟರ್ಸ್ ಜೊತೆಗೆ ಇನ್ನೊಂದು ಏನು ಬರ್ತೈತಿ, ಇಲ್ಲಿ ಬಿ ಆರ್ ಬರ್ತೈತಿ ಅಂತ ನೆನಪಿಟ್ಕೋಬೇಕು. ಓಕೆ, ಫಾರ್ಮುಲಾ ಏನು, ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಏನಂತೇಳಿ ಎವರೇಜ್ ಡೆಟರ್ಸ್. ಕ್ರೆಡಿಟ್ ಸೇಲ್ ಬಗ್ಗೆ ನೋ ವರಿ, ಒಂದು ಕೆಲವೊಂದು ಟೈಮ್ ಕ್ರೆಡಿಟ್ ಸೇಲ್ಗೆ ಒಂದು ಫಾರ್ಮುಲಾ ಇರ್ತೈತಿ, ನೆನಪಿಟ್ಕೊಳ್ಳಿ, ಕೆಲವೊಂದು ಟೈಮ್ ಅಷ್ಟೇ ಇದೆ. ಕ್ರೆಡಿಟ್ ಸೇಲ್ ಇಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್. ಕ್ರೆಡಿಟ್ ಸೇಲ್ಗೆ ಒಂದು ಫಾರ್ಮುಲಾ ಐತಿ, ಏನಂತ, ಟೋಟಲ್ ಸೇಲ್ ಮೈನಸ್ ಕ್ಯಾಶ್ ಸೇಲ್ಸ್. ಅಪ್ಪಿ ನೆಕ್ಸ್ಟ್ ಒಂದು ಬರೋದು ಎವರೇಜ್ ಡೆಟರ್ಸ್. ಎವರೇಜ್ ಡೆಟರ್ಸ್, ಡೆಟರ್ಸ್ ಅಂದ್ರೆ ನಾನು ಹೇಳಿದೆ ನಿಮಗೆ, ನಾಟ್ ಓನ್ಲಿ ಡೆಟರ್ಸ್, ಅದ್ರಾಗ ಏನು ಇನ್ಕ್ಲೂಡ್ ಆಗಿರ್ತೈತಿ, ಬಿ ಆರ್ ಇರುತ್ತೆ ಅಂತ. ಹಂಗಂದ್ರೆ ಓಪನಿಂಗ್ ಡೆಟರ್ಸ್ ಆ್ಯಂಡ್ ಬಿ ಆರ್ ಅಂತ ತಗೊಳ್ಳಿ. ಅಂದ್ರೆ ಓಪನಿಂಗ್ ಒಳಗೆ ಡೆಟರ್ಸ್ ತಗೋಬೇಕು, ಬಿ ಆರ್ ತಗೋಬೇಕು, ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್ ಆ್ಯಂಡ್ ಬಿ ಆರ್ ಡಿವೈಡೆಡ್ ಬೈ 2. ಅಂದ್ರೆ ಡೆಟರ್ಸ್ ಟರ್ನೋವರ್ ರೇಷಿಯೋ ಒಳಗೆ ನಾವು ಈಗ ಅವಾಗ ಟಿ ಆರ್ ಅಂದ್ರೆ ಗೊತ್ತೈತಿ, ಟ್ರೇಡ್ ರಿಸೀವಬಲ್ ಎರಡು ಐಟಮ್ ಬರ್ತವೆ ಹೋಗಿ, ಒಂದು ಡೆಟರ್ಸ್ ಇನ್ನೊಂದು ಅದು ಬಿ ಆರ್. ಹಂಗಂದ್ರೆ ಡೆಟರ್ಸ್ ಟರ್ನೋವರ್ ರೇಷಿಯೋ ಒಳಗೆ ನಾವು ಡೆಟರ್ಸ್ ತಗೋಬೇಕು, ಬಿ ಆರ್ ತಗೋಬೇಕು. ನೆನಪಿರಲಿ ನಿಮಗೆಲ್ಲ, ಇದು ಡೆಟರ್ಸ್ ಟರ್ನೋವರ್ ರೇಷಿಯೋ. ಇದು ಡೆಟರ್ಸ್ ಟರ್ನೋವರ್ ರೇಷಿಯೋ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಒಂದು ಬರ್ಬಿಟ್ಟು ಡೆಟರ್ಸ್ ಟರ್ನೋವರ್ ರೇಷಿಯೋ ಇನ್ ಡೇಸ್ ಅಂತ. ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಕಲೆಕ್ಷನ್ ಪೀರಿಯಡ್ ಅಂತ ಕರೀತಾರೆ. ಯಾಕೆ ಹೇಳ್ತೀನಿ, ಕಲೆಕ್ಷನ್ ಪೀರಿಯಡ್ ಅಂತ ಕರೀತಾರೆ, ಕಲೆಕ್ಷನ್ ಪೀರಿಯಡ್ ಅಂತ ಹೇಳಿ. ಅರ್ಥ ಹೇಳಾಗ್ತಿರದೆ ಆನ್ಸರ್ 365 days divided by debtor turnover ratio. 365 days divided by debtors turnover ratio. Understand that? So it will ask for ಎಷ್ಟು ಮಾರ್ಕ್ಸ್ ಕೇಳ್ತಾನೆ, 5 ಮಾರ್ಕ್ಸ್. ಡೆಟರ್ಸ್ ಟರ್ನೋವರ್ ರೇಷಿಯೋ ಕೇಳ್ತಾನೆ, ಇಲ್ಲ ಕ್ರೆಡಿಟರ್ಸ್ ಟರ್ನೋವರ್ ರೇಷಿಯೋ ಕೇಳ್ತಾನೆ. ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಕೆಲವೊಂದು ಟೈಮ್ ಏನು ಮಾಡೋಣ, 5 ಮಾರ್ಕ್ಸಿಗೆ 2 ಕ್ವಶನ್ಸ್ ಕೇಳ್ಕೊಂಡು ಹೋಗೋಣ. ಒಂದು ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ ಆಗ ಮಾಡಿದ್ದೆ ಆ ಟೈಪು, ಇಲ್ಲಾಂದ್ರೆ ಡೆಟರ್ ಟರ್ನೋವರ್ ರೇಷಿಯೋ ಇಲ್ಲ ಕ್ರೆಡಿಟರ್ ಟರ್ನೋವರ್ ರೇಷಿಯೋ. ಈಗ ಹಂಗಾದ್ರೆ 1 by 1 ಹೋಗೋಣ. 2015 ಇಯರ್ ಕ್ವಶನ್ ಪೇಪರ್ ತೆಗೆದಿರಲ್ಲ. ಸೊ 2015 ಇಯರ್ ಕ್ವಶನ್ ಪೇಪರ್ ತೆಗೆದ್ರೆ 2015 year question paper problem number 7. 2015 year question paper problem number 7. ಎಲ್ಲರೂ ಓಪನ್ ಮಾಡ್ತೀರಿ ಬೇಗನೆ. ಇವು ಫಾರ್ಮುಲಾ ನೋಡಿ ನೆನಪಿಟ್ಕೊಳ್ರಿ. ಇದೆಲ್ಲ ಏನಿದೆ ಫಾರ್ಮುಲಾ ಇದೆ. ಇಪ್ಪಟ್ಟು ಆನ್ಸರ್ ಸ್ಟಾರ್ಟ್ ಆಗೈತಿ. 2015 ಇಯರ್ ಕ್ವಶನ್ ನಂಬರ್ 7. 2015 ಇಯರ್ ಕ್ವಶನ್ ನಂಬರ್ 7. ವಾಟ್ ದೇ ಟೋಲ್ಡ್ ಇನ್ ದ ಕ್ವಶನ್ ಅಂತ ನೋಡ್ಕೊಂತ ಹೋದ್ರೆ ನೋಡಿ ಏನು ಹೇಳ್ಯಾರ ಕ್ವಶನ್ ಒಳಗೆ ನೋಡ್ಕೊಂತ ಬರ್ತೀನಿ ನಾನು. ಸ್ಟಾರ್ಟ್ ಮಾಡಲ್ಲ ಕ್ವಶನ್. ಹಾಂ ಹೇಳ್ತೇನೆ ಕೇಳಿ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಡೆಟರ್ಸ್ ಟರ್ನೋವರ್ ರೇಷಿಯೋ. ಒಂದಕ್ಕೆ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದವ, ಡೆಟರ್ಸ್ ಟರ್ನೋವರ್ ರೇಷಿಯೋ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ರು. ಎರಡನೇದು ಎವರೇಜ್ ಕಲೆಕ್ಷನ್ ಪೀರಿಯಡ್ ಇನ್ ಅ ವೀಕ್ಸ್. ವೆರಿ ಇಂಪಾರ್ಟೆಂಟ್.
ವೀಕ್ಸ್ ಅಂತ ಹೇಳಿದವ, ನಾ ಇಲ್ಲಿ ತಗೊಂಡಿದ್ದೀನಿ ಅದು ಡೇಸ್. ಹಂಗಂದ್ರೆ ಒಂದು ವರ್ಷಕ್ಕೆ ಎಷ್ಟು ವೀಕ್ಸ್? 52 ವೀಕ್ಸ್. ಒಂದು ವೇಳೆ ಮಂತ್ ಒಳಗೆ ಮಾಡಿ ಅಂತ ಹೇಳಿದ್ರೆ ಮಂತ್ ಎಷ್ಟದು ಒಂದು ವರ್ಷದಾಗ? 12 ಮಂತ್ಸ್. ಅರ್ಥ ಆಗಿರ್ಬೋದು ಅನ್ಕೊಂತ ನಾನು ನಿಮಗೆ ಮಾಡ್ಬೋದಲ್ಲ? ಸರಿ, ನೆಕ್ಸ್ಟ್ ಒನ್. ವಾಟ್ ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ನೋಡ್ಕೊಂತ ಹೋದ್ರೆ ಟೋಟಲ್ ಸೇಲ್ 3,84,000, ಕ್ಯಾಶ್ ಸೇಲ್ಸ್ 2,40,000. ಬಟ್ ವಿ ನೀಡ್ ಕ್ರೆಡಿಟ್ ಸೇಲ್. ನಮಗೆ ಪ್ರಾಬ್ಲಮ್ನಾಗ ಏನು ಬೇಕು? ಕ್ರೆಡಿಟ್ ಸೇಲ್ ಬೇಕು. ಕ್ರೆಡಿಟ್ ಸೇಲ್ನ ಫೈಂಡ್ ಔಟ್ ಮಾಡಕ್ಕೆ ಒಂದು ಫಾರ್ಮುಲಾ ಬರಲ್ಲ ನೋಡ್ರಿ. ಕ್ರೆಡಿಟ್ ಸೇಲ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ? ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸ್ನ ಕಳ್ಕೊಂಡ್ರೆ ನಮ್ಗೆ ಏನು ಬರ್ತೈತಿ? ಕ್ರೆಡಿಟ್ ಸೇಲ್ ಬರುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಕೆಳಗೆ ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಅಂತ ಹೇಳ್ತಾನೆ. ಎವರೇಜ್ ಒಳಗೆ ಏನೇನು ಕೊಟ್ಟಾನ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್. ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಓಪನಿಂಗ್ ತೊಗೊಂಡು ಮುಂದೆ ಡೆಟರ್ಸ್ ತಗೋಬೇಕು, ಬಿ ಆರ್ ತಗೋಬೇಕು. ಕ್ಲೋಸಿಂಗ್ ಇದ್ದು ಡೆಟರ್ಸ್ ತಗೋಬೇಕು, ಬಿ ಆರ್ ತಗೋಬೇಕು. ತಗೊಂಡು ಎಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ ಏನು ಮಾಡಬೇಕು? 2. ಸೊ ಮಾಡ್ಕೊಂಡು ತಗೊಂಡ್ರೆ ನನ್ನ ಪ್ರಾಬ್ಲಮ್. ಫಸ್ಟಿಗೆ ನಾ ಏನು ಮಾಡ್ತಾ ಹೋಗ್ತೀನಿ ಅಂದರೆ ಹೇಳ್ತೀನಿ ಕೇಳಿ. ವರ್ಕಿಂಗ್ ನೋಟ್ ಅದಾವಲ್ಲ, ಕ್ರೆಡಿಟ್ ಸೇಲ್ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಕ್ರೆಡಿಟ್ ಸೇಲ್ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಏನು? ಟೋಟಲ್ ಸೇಲ್ ಮೈನಸ್ ಏನಂತ? ಕ್ಯಾಶ್ ಸೇಲ್. ಹೌದಾ? ಟೋಟಲ್ ಸೇಲ್ 3,84,000 ಕೊಟ್ಟಾನ ಪ್ರಾಬ್ಲಮ್ನಾಗ, ಮೈನಸ್ ಕ್ಯಾಶ್ ಸೇಲ್ಸ್ 2,40,000. ಡಿಫರೆನ್ಸ್ 1,44,000. ಕ್ಲಿಯರ್ ಆಗಿರ್ತೀವಿ ಅನ್ಕೊಂತೀನಿ ಎಲ್ಲರೂ. ಕ್ಲಿಯರ್ ಆಯ್ತಾ? ಕ್ರೆಡಿಟ್ ಸೇಲ್ ಹೆಂಗೆ ಬರ್ತದೆ ಗೊತ್ತಾಗ್ತದೆ. ಟೋಟಲ್ ಸೇಲ್ಸ್ ಒಳಗೆ ನಾವೇನು ಲೆಸ್ ಮಾಡ್ಬೇಕು? ಕ್ಯಾಶ್ ಸೇಲ್ಸ್ ಲೆಸ್ ಮಾಡ್ಬೇಕು, ವೇರಿಯೇಷನ್. ಹೌದಲ್ರಿ? ತಗೋ, ಈಗ ಆಮೇಲೆ ತೊಗೊಂಡು ನಿಮಗೆ. ನೆಕ್ಸ್ಟ್ ಎವರೇಜ್ ಡೆಟರ್ಸ್. ಎವರೇಜ್ ಡೆಟರ್ಸ್ ನಾನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಹೇಳಿ ನೋಡೋಣ. ಓಪನಿಂಗ್ ಪ್ಲಸ್ ಕ್ಲೋಸಿಂಗ್. ನಾ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಓಪನಿಂಗ್ ಡೆಟರ್ಸ್ ಮತ್ತು ಬಿ ಆರ್ ತಗೋಬೇಕು, ಕ್ಲೋಸಿಂಗ್ ಬಿ ಆರ್ ಮತ್ತು ಡೆಟರ್ಸ್ ತಗೋಬೇಕು. ಹೌದಪ್ಪಿ? ನಾ ಇಲ್ಲಿ ಓಪನಿಂಗ್ ಡೆಟರ್ಸ್ ಮತ್ತು ಕ್ಲೋಸಿಂಗ್ ಡೆಟರ್ಸ್ ಅಂತ ಅಷ್ಟೇ ಬರೆದಿರ್ತೀನಿ ಫಾರ್ಮುಲಾ ಪ್ರಕಾರ. ಡಿವೈಡೆಡ್ ಬೈ 2. ಹಂಗಂದ್ರೆ ಓಪನಿಂಗ್ ಡೆಟರ್ಸ್ ಅಂದರೆ ಓಪನಿಂಗ್ ಡೆಟರ್ಸ್ ತಗೋರಿ, ಬಿ ಆರ್ ತಗೋರಿ. ಡೆಟರ್ಸ್ ಎಷ್ಟೈತಿ ನೋಡಿ? ಓಪನಿಂಗ್ 12,000, ಬಿ ಆರ್ ಎಷ್ಟು ಮೇಡಮ್? ಅದು 9,600. ಹೌದಾ? ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್ ಎಷ್ಟೈತಿ? 16,800. ಕ್ಲೋಸಿಂಗ್ ಬಿ ಆರ್ ಎಷ್ಟೈತಿ? 14,400. ಡಿವೈಡೆಡ್ ಬೈ 2. ಇವು 4 ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿ. ಫಸ್ಟ್ ಎಷ್ಟು ಬಂದಮ್ಮ? 36,400. 26,400. ಓಕೆ, 26,400 ಬಂತು. ಈಗ ಇಲ್ಲಿಂದ ಡೆಟರ್ಸ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಏನಾಗ್ತದೆ? ಎವರೇಜ್ ಡೆಟರ್ಸ್. ಕ್ರೆಡಿಟ್ ಸೇಲ್ ಎಷ್ಟೈತಿ? 1,44,000 ಐತಿ. ಡಿವೈಡೆಡ್ ಬೈ ಎವರೇಜ್ ಡೆಟರ್ಸ್ ಎಷ್ಟೈತಿ? 26,400. Then answer will be what? 5.45 times ಅಂತ ಬರೀಬೇಕು. ಅದಕ್ಕೆ 5.45 times ಅಂತ ಬರೀಬೇಕು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಕೇಳ್ತಾ ನೋಡ್ರಿ. ಎರಡನೇ ಕ್ವಶನ್ ಏನು? ಎವರೇಜ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳ್ತಾ ನೋಡ್ರಿ. ಎವರೇಜ್ ಕಲೆಕ್ಷನ್ ಪೀರಿಯಡ್ ಇನ್ನೆದ್ರಾಗ ವೀಕ್ಸ್ ಒಳಗೆ ಹೇಳಿದ್ರೆ ವೀಕ್ಸ್ ತಗೋಬೇಕು, ಡೇಸ್ ಒಳಗೆ ಹೇಳಿದ್ರೆ ಡೇಸ್ ತಗೋಬೇಕು, ಮಂತ್ ಒಳಗೆ ಹೇಳಿದ್ರೆ ಮಂತ್ ತಗೋಬೇಕು. ಈಗ ನಾ ತಗೊಂತೀನಿ 52 ವೀಕ್ಸ್. ಒಂದು ವರ್ಷಕ್ಕೆ ಎಷ್ಟು ವೀಕ್ಸ್? 52 ವೀಕ್ಸ್ ಡಿವೈಡೆಡ್ ಬೈ ನಿಮಗೆ ಗೊತ್ತಿರೋ ಪ್ರಕಾರ ಎವರೇಜ್ ಡೇಟೆಡ್ ಟರ್ನ್ ಓವರ್ ರೇಷಿಯೋ ಎಷ್ಟು ಬಂದಿದೆ? ಡಿ ಟಿ ಆರ್ 5.45 ಟೈಮ್ಸ್ ಮಾಡಿದ್ರೆ ಎಷ್ಟು ಬಂತು ಹೇಳಿ? ಕ್ಯಾಲ್ಕುಲೇಟ್ ಮಾಡಿ ಅಂದರೆ 9. ಓಕೆ, ಒಂದು ನಿಮಿಷ ಕೇಳಿ. 9.454 ಅಲ್ಲ? 54. ಇದನ್ನ ರೌಂಡ್ ಅಪ್ ಮಾಡೋಣ. 10 ವೀಕ್ಸ್ ಅಂತ ಹೇಳಿ ಡೇಸ್ ಹೇಳೋದು, ಡೇಸ್ನ ರೌಂಡ್ ಅಪ್ ಮಾಡಿ ಇಷ್ಟು ಡೇಸ್ ಅಕೌಂಟ್ ಹೇಳ್ಬೇಕು. ನಾನು ಈ ವೀಕ್ಸ್ 9.45 ವೀಕ್ಸ್ ಆಕೈತೆ ಅಂತಂದರೆ ಇಟ್ ಈಸ್ ಈಕ್ವಲ್ ಟು ಎಷ್ಟು ವೀಕ್ಸ್? 10 ವೀಕ್ಸ್. 10 or 9 ವೀಕ್ಸ್ ಅಂತ ಹಾಕಿ. ಸೊ ಈಸಿ ಐತೆ ಬಂದೆ ನಾನು ಎವರೇಜ್ ಕಲೆಕ್ಷನ್ ಪೀರಿಯಡ್. ಹಂಗಾದ್ರೆ ನೆಕ್ಸ್ಟ್ ಇಯರ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿರಿ. ಎವ್ರಿ ಒನ್ ಶುಡ್ ಸಾಲ್ವ್ ಇಟ್. ಎಲ್ಲಿ ಅಂತಂದರೆ ಇದು ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ 2016 ನಾ ಸಾಲ್ವ್ ಮಾಡ್ತೀನಿ ಇದನ್ನ. ಆಮೇಲೆ 2017 ನೋಡ್ರಿ. ಹಾಂ, 2017 ಪ್ರಾಬ್ಲಮ್ ನಂಬರ್ 3 ಎಲ್ಲರೂ ಸಾಲ್ವ್ ಮಾಡಿ.
ಸೇಮ್ ಇಷ್ಟೇ ಬರುತ್ತೆ. ಆದ್ರಾಗ ಎವರೇಜ್ ಕಲೆಕ್ಷನ್ ಪೀರಿಯಡ್ ಇಲ್ಲಿ ಡೇಸ್ ಅಂತ ಹೇಳ ನೋಡಿ. 2017 ಏನಂತ ಹೇಳಿದ್ರೆ ಡೇಸ್ ಅಂತ ಹೇಳ. ಡೇಸ್ ಅಂತ ಹೇಳಿದಾಗ ಯಾವಾಗಲೂ 365 ಡೇಸ್ ಡಿವೈಡೆಡ್ ಬೈ ಬಂದಂಥ ಆನ್ಸರ್ ಮಾಡಿದ್ರೆ ಬಂದಂಥ ಆನ್ಸರ್ನ ನೀವು ರೌಂಡ್ ಅಪ್ ಮಾಡಿ ಇಷ್ಟು ಡೇಸ್ ಆಗ್ತಾವೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್. 2017 ಕ್ವಶನ್ ಪೇಪರ್ ಫಾಸ್ಟ್ ಆಗಬೇಕೆಲ್ಲರೂ. ಈಗ ಈ ಪಟ್ಟ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು ಏನಂತಂದ್ರೆ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ. ಸೊ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ನಾನು ಹ್ಯಾಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒಂದು ನಿಮಿಷ, ಎವ್ರಿವನ್ ಶುಡ್ ಲಿಸನ್ ಹಿಯರ್. ಈಗ ಡೆಟರ್ಸ್ ರಿಮೂವ್ ಮಾಡೋಣ. ಅಂದ್ರೆ ಇಲ್ಲಿ ಹೆಂಗಂದ್ರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಒಳಗೆ ಕ್ರೆಡಿಟರ್ಸ್ ಪ್ಲಸ್ ಇನ್ನೊಂದು ಏನು ಬರ್ಬೋದು ಹೇಳ್ರಿ? ಬಿಪಿ. ಅಲ್ಲಿ ಹಂಗೆ ಡೆಟರ್ಸ್ ಪ್ಲಸ್ ಬಿ ಆರ್ ಬಂತಲ್ಲ, ಹಂಗೆ ಕ್ರೆಡಿಟರ್ಸ್ ಪ್ಲಸ್ ಏನು ಬರ್ಬೋದು? ಇಲ್ಲಿ ಬಿಪಿ, ಬಿಲ್ಸ್ ಪೇಬಲ್ ಬರ್ಬೋದು. ನೆಕ್ಸ್ಟ್ ಒನ್ ಇಲ್ಲಿ ಕ್ರೆಡಿಟ್ ಸೇಲ್ ಬದಲಿ ಕ್ರೆಡಿಟ್ ಪರ್ಚೇಸ್ ಅಂತ ಬರ್ತದೆ. ಸಿಂಪಲ್. ಹಾಗಂದ್ರೆ ಕ್ರೆಡಿಟ್ ಪರ್ಚೇಸ್ ನ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಏನಾಗ್ಬೋದು ಹೇಳ್ರಿ? ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್. ಸಿಂಪಲ್ ಐತಿ. ನಾನು ನೇಮ್ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡತ್ತೀನಿ. ಡೆಟರ್ಸ್ ಇದ್ದಲ್ಲೇ ಕ್ರೆಡಿಟರ್ಸ್, ಸೇಲ್ ಇದ್ದಲ್ಲೇ ಪರ್ಚೇಸ್, ಅಪೋಸಿಟ್. ಈಗ ನೋಡಪ್ಪ ಗಾಜಿ, ಎವರೇಜ್ ಡೆಟರ್ಸ್ ಬದಲಿ ಏನಂತ ಮಾಡಿಕೊಂಡಿಲ್ಲ? ಎವರೇಜ್ ಕ್ರೆಡಿಟರ್ಸ್. ಫಾರ್ಮುಲಾ ಓಪನಿಂಗ್ ಡೆಟರ್ಸ್ ಬದಲಿ ಏನಂತ ಬರೆಯೋದಿಲ್ಲ? ಓಪನಿಂಗ್ ಕ್ರೆಡಿಟರ್ಸ್ ಮತ್ತು ಪ್ಲಸ್ ಏನು? ಬಿಪಿ. ಕ್ಲೋಸಿಂಗ್ ಕ್ರೆಡಿಟರ್ಸ್ ಮತ್ತು ಇನ್ನೊಂದೇನು? ಬಿಪಿ. ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಡಿವೈಡೆಡ್ ಬೈ 2. ನೋಡಪ್ಪ ಫಾರ್ಮುಲಾ ಈಸಿ ಐತೆ ಅನ್ಕೊಂತ ನಾನು. ಇಲ್ಲಿ ಎವರೇಜ್ ಡೆಟರ್ಸ್ ಬದಲಿ ಏನಂತ ಬರ್ತೀವಿ ನೀವು? ಇಲ್ಲಿ ಎವರೇಜ್ ಕ್ರೆಡಿಟರ್ಸ್ ಇನ್ ಬ್ರಾಕೆಟ್ ಏನಿದೆ? ಟಿಪಿ. ಟಿಪಿ ಅಂದ್ರೆ ಟ್ರೇಡ್ ಪೇಬಲ್. ಟ್ರೇಡ್ ಪೇಬಲ್ ನಾಗ ಯಾವಾಗಲೂ 2 ಐಟಮ್ ಬರ್ತಾವು. ಯಾವ್ಯಾವ ಅಂದ್ರೆ ಕ್ರೆಡಿಟರ್ಸ್ ಮತ್ತು ಇನ್ನೊಂದು ಯಾವ್ದು? ಬಿಪಿ. ಇದಿಷ್ಟೇ ಫಾರ್ಮುಲಾ ನೋಡಿ. 2016 ಕ್ವಶನ್ ಪೇಪರ್ ಓಪನ್ ಮಾಡ್ತೀರಲ್ಲ, 2016 ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಎಲ್ಲರಿಗೂ ಇದು ಈಸಿ ಅನಿಸಿರ್ಬೋದು ಅನ್ಕೊಂತೇನೆ ನಾನು. ಈಗ ನೀವೇನಂತ ಬರೀತೀರಪ್ಪ? DTR ಇನ್ ಡೇಸ್ ಅಂತ ಬರೀತೀರಿ ಅಥವಾ ಕಲೆಕ್ಷನ್ ಪೀರಿಯಡ್ ಅಂತ ಕರೀತೀರಿ. ನನ್ ಬೈತಿರುತ್ತೆ ಇಲ್ಲೇ ಪೇಮೆಂಟ್ ಪೀರಿಯಡ್ ಅಂತ ಕರಿಬೇಕು. ಎವರೇಜ್ ಪೇಮೆಂಟ್ ಪೀರಿಯಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಎವರೇಜ್ ಪೇಮೆಂಟ್ ಪೀರಿಯಡ್ ಅಂತ ಕರೀತಾರೆ. ಸೊ ಎವರೇಜ್ ಪೇಮೆಂಟ್ ಪೀರಿಯಡ್ ನಾನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂತಂದ್ರೆ, ಅಲ್ಲಿ ಕಲೆಕ್ಷನ್ ಪೀರಿಯಡ್ ಆದರೆ ಪೇಮೆಂಟ್ ಪೀರಿಯಡ್ ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂದ್ರೆ, ಸೊ 365 ಡೇಸ್, ಡೇಸ್ ಕೊಟ್ಟರೆ ಡೇಸ್, ವೀಕ್ಸ್ ಕೊಟ್ಟರೆ 52 ವೀಕ್ಸ್ ಡಿವೈಡೆಡ್ ಬೈ ಏನಂತ ಅಲ್ಲೇ DTR ಅಂತ ಬರೀತೀವಿ, ಇಲ್ಲೇ CTR ಅಂದ್ರೆ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ. ಹಾಗಂದ್ರೆ ಕ್ವಶನ್ ಪೇಪರ್ ಹಾಕ್ರಿ. 2016 ಇಯರ್ ಕ್ವಶನ್ ಪೇಪರ್. ಪ್ರಾಬ್ಲಮ್ ನಂಬರ್ ಎಷ್ಟು ನೋಡ್ರಿ? ಇದು ಪ್ರಾಬ್ಲಮ್ ನಂಬರ್ ಎಷ್ಟು? 6. ಆಕ್ಟಿವಿಟಿ ಬೇಸಿಕ್ ಕಾಸ್ಟಿಂಗ್ ತೊಗೊಂಡ್ಬಿಡ್ತೀಗ. ಓಕೆ, ಇದು ಲಾಸ್ಟ್ ಭಾಳ ಈಸಿ ಮೆಥಡ್. ಅದು ಮುಗಿದೋಗ್ಬಿಡ್ತೈತೆ ಪ್ರಾಬ್ಲಮ್ನಾಗ ಆಕ್ಟಿವಿಟಿ ಬೇಸಿಕ್ ಕಾಸ್ಟಿಂಗ್. ಸೊ ಇಟ್ ವಿಲ್ ಲಾಸ್ಟ್ ಫಾರ್ 15 ಮಾರ್ಕ್ಸ್ ಓನ್ಲಿ. ಈಸಿ ಐತಿ, ಅದು ಕಟೆಂಡ್ ಆಗಿದೆ. ಸ್ಟಾರ್ಟ್ ಮಾಡೋಣ. 2016 ಇಯರ್ ಕ್ವಶನ್ ಪೇಪರ್ನಾಗ ಏನಾಗ್ತೈತಿ ನೋಡ್ರಿ? ಏನಾಗ್ತೈತಿ ನೋಡಿ, ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟಿಗೆ ಓದ್ತಾನೆ ಕೇಳಿ. Asset and the creditor turnover ratio and debts payment period from the following information. Total purchase, cash purchase and the quota, opening balance of creditors, opening balance of BP, and closing balance of creditors, closing balance of BP. Yella kotana. First ಹಾಕಿಡಿ. 2016 year question paper, problem number 6. Creditors turnover ratio. ಹೌದಾ? ಫಸ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತ ವರ್ಕಿಂಗ್ ನೋಟ್ಸ್ ಹಾಕಿದ್ರೆ ಫಸ್ಟಿಗೆ ಬರಬೇಕಾಗಿದ್ದೇನ? ಕ್ರೆಡಿಟ್ ಪರ್ಚೇಸ್. ಕ್ರೆಡಿಟ್ ಪರ್ಚೇಸ್ ಏನು ಫಾರ್ಮುಲಾ? ಟೋಟಲ್ ಪರ್ಚೇಸ್ ಮೈನಸ್ ಕ್ಯಾಶ್ ಪರ್ಚೇಸ್. ಓಕೆ, ಟೋಟಲ್ ಪರ್ಚೇಸ್ how much they are given in this problem? 2,30,000 minus 30,000. Answer will be what? 2 lakh is the credit purchase. Credit purchase ಎಷ್ಟು ಆದಂಗಾಯ್ತು? 2 lakh ಆದಂಗಾಯ್ತು. ನೆಕ್ಸ್ಟ್ ಒಂದು ಎವರೇಜ್ ಕ್ರೆಡಿಟರ್ಸ್. ಫಾರ್ಮುಲಾ ಓಪನಿಂಗ್ ಕ್ರೆಡಿಟರ್ಸ್ ಅಂತಂದ್ರೆ ಡೇಟಾ ಇದು BP ನ ಬರ್ತೈತಿ, ಕ್ರೆಡಿಟರ್ಸ್ ಬರ್ತೈತಿ. ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2.
ಎವರೇಜ್ ಅಂದ್ರೆ ಯಾವಾಗ ಏನೇನು ಬಿಟ್ಕೊಡ್ರಿ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಬಟ್ ಯಾವ ಐಟಮ್ ಇರುತ್ತೆ ಆ ಐಟಮ್ ತಗೋಬೇಕು ಅಷ್ಟೇ. ಈಗ ಓಪನಿಂಗ್ ಕ್ರೆಡಿಟರ್ಸ್ ಮತ್ತು ಬಿ ಪಿ ಎಷ್ಟೆಷ್ಟಾಗ್ತವೆ ಎರಡು ಕುಡಿಸಿದ್ರೆ 30,000 20,000 ಪ್ಲಸ್ 10,000 ಎಷ್ಟು ಟೋಟಲ್ ಆಗಿ 30,000 ಪ್ಲಸ್ ಕ್ಲೋಸಿಂಗ್ 40,000 ಪ್ಲಸ್ 30,000 ಎಷ್ಟಾಗ್ತದೆ 70,000 ಡಿವೈಡೆಡ್ ಬೈ 2 ಆನ್ಸರ್ ಇಸ್ 50,000. ಈಕ್ವಲ್ ಟೋಕನ್ ನೋಡಿ ಕ್ರೆಡಿಟರ್ಸ್ ಟರ್ನ್ ಓವರ್ ರೇಷಿಯೋ ಹೌದಾ ಫಾರ್ಮುಲಾ ಕ್ರೆಡಿಟ್ ಪರ್ಚೇಸ್ divided by average creditors. Credit purchase how much they are, how much 2 lakh divided by 50,000 is the average creditors. Then answer will be 4. ಬಂದಂತ ಆನ್ಸರ್ ಏನು ಬರೀಬೇಕು ಅಂತ ಹೇಳಿದ್ದೆ ನಾನು ಟೈಮ್ಸ್. ಇದಾದ್ಮೇಲೆ ಡೆಟ್ಸ್ ಪೇಮೆಂಟ್ ರೇಷಿಯೋ ಅವರ ಹೇಳ ನೋಡಿ ಡೆಟ್ಸ್ ಪೇಮೆಂಟ್ ಪೀರಿಯಡ್ ಅಂತ ಹೇಳಿ ಡೆಟ್ಸ್ ಪೇಮೆಂಟ್ ಪೀರಿಯಡ್ಗೆ ಫಾರ್ಮುಲಾ 365 days divided by 4 times. ಎಷ್ಟಾಗತ್ತೆ ನೋಡ್ರಿ ನಮ್ಮ ಆನ್ಸರ್ 365 divided by 4 ಮಾಡ್ರಿ 91.25 ಅಂದ್ರೆ ರೌಂಡ್ ಅಪ್ ಮಾಡಿದ್ರೆ 91 days. Answer is finished. So it's all about 5 marks of ಏನಿದೆ ರೇಷಿಯೋ ಅನಾಲಿಸಿಸ್. ಇದ್ರಾಗ 15 ಮಾರ್ಕ್ಸ್ ಯಾಕೆ ಟಚ್ ಮಾಡಬೇಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಬಹಳಷ್ಟು ರೇಷಿಯೋನ ಅಪೇರ್ ಆಗೋದ್ರಿಂದ ಕನ್ಫ್ಯೂಸ್ ಆಗ್ತೈತಿ. ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸಿ ಐತಿ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಈಸಿ ಐತಿ. ಯಾಕಂದ್ರೆ ಒಂದು ವೇ ಆಫ್ ಸಿಸ್ಟಮ್ನಾಗ ಹೋಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದೆ. ಕ್ಯಾಶ್ ಫ್ಲೋ ನೀನು ಮಾಡಿದ್ವಿ ಎಷ್ಟು ಈಸಿ ಇರ್ತದೆ ನಿಮ್ಗೆ ಗೊತ್ತಿರಂಗೆ. ಫಂಡ್ ಫ್ಲೋ ಈಸಿ ಐತಿ. ಇನ್ನೊಂದು ಮಾರ್ಜಿನಲ್ ಕಾಸ್ಟಿಂಗ್ ಮೇಲೆ 2 ಪ್ರಾಬ್ಲಮ್ಸ್ ಬರ್ತವೆ. ಯಾವ ಒಂದು ಕೇಸ್ ಸ್ಟಡಿ ಒಂದು ನಾರ್ಮಲ್ ಸಾಕು ಅನ್ಕೊಂತೇನೆ ನಾನು. 4 ಪ್ರಾಬ್ಲಮು ಒಂದು ಥಿಯರಿ ಬರುತ್ತೆ. ಫಸ್ಟ್ ಚಾಪ್ಟರ್ ಮೇಲೆ ಒಂದು ಥಿಯರಿ ಬರುತ್ತೆ ಕ್ವಶನ್. ಸೊ ಫಸ್ಟ್ ಚಾಪ್ಟರ್ ಥಿಯರಿನ ನೀವು ಓದ್ಕೊಂಡ್ಬಿಟ್ರೆ ಮುಗಿದೋತು ಅಂತ ಸಿಂಪಲ್ ಆಗಿ. ಸೊ ಅದ್ರ ಬದಲಿ ಕ್ಯಾಶ್ ಫ್ಲೋ ಈಸಿ ಐತಿ, ಫಂಡ್ ಫ್ಲೋ ಈಸಿ ಐತಿ. ಯಾಕಂದ್ರೆ ನೀವು ನೋಡಿರ್ಬೋದು ಕ್ಯಾಶ್ ಫ್ಲೋ ಮತ್ತು ಫಂಡ್ ಫ್ಲೋ ಬರೋ ಸಂಬಂಧ ಎರಡರಾಗೂ ಬರೋಂಥ ಐಟಮ್ ಸೇಮ್ ಆದವು. ಎರಡರಾಗ ಬರೋಂಥ ಐಟಮ್ ಏನದು ಸೇಮ್ ಆದವು. ಅದ್ರಾಗೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೊಗೊತೀವಿ, ಇದ್ರಾಗೂ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೊಗೊತೀವಿ. ಇದ್ರಾಗೂ ಒಂದು ಕೆಲವೊಂದಂತ ಫಿಕ್ಸ್ ರೆಸಿಟ್ ಅಂತ ತೊಗೊತೀವಿ, ಇದ್ರಾಗ ವರ್ಕಿಂಗ್ ನೋಟ್ನಾಗ ಫಿಕ್ಸ್ ರೆಸಿಟ್ ಅಂತ ತೊಗೊತೀವಿ. ಅದ್ರಾಗ ಫಂಡ್ ಫ್ಲೋ ಒಳಗೆ ಇಲ್ಲಿ ಏನು ಮಾಡ್ತೇವೆ ಅದಕ್ಕೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕೊಡ್ತೀವಿ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹಾಕ್ತೀವಿ. ಅಲ್ಲಿ ನೋಟ್ ನಂಬರ್ 1 ನೋಟ್ ನಂಬರ್ 3 ತೊಗೊತೀವಿ. ಅದನ್ನ ಕ್ಯಾಶ್ ಫ್ಲೋ ಒಳಗೆ ಏನಂತ ತೊಗೊತೀವಿ ನಾವು ಫೈನಾನ್ಷಿಯಲ್ ಆಕ್ಟಿವಿಟಿ ಅಂತ ತೊಗೊತೀವಿ. ಸೊ ಭಾಳ ಅಂದ್ರೆ ಭಾಳ ಈಸಿ ಫಂಡ್ ಫ್ಲೋ ಮತ್ತು ಕ್ಯಾಶ್ ಫ್ಲೋ. ಸೊ ಇವೆರಡು ರೆಡಿಯಾಗಿ ಮಾರ್ಜಿನಲ್ ಕಾಸ್ಟಿಂಗ್ ರೆಡಿ ಆಗ್ರಿ, ಕ್ಲಿಯರ್ ಆಗೈತಿ. ರೇಷಿಯೋ ಅನಾಲಿಸಿಸ್ 5 ಮಾರ್ಕ್ಸ್ ಎಷ್ಟು ಪ್ರಿಪೇರ್ ಆಗ್ರಿ ಮತ್ತೆ ಬಿಟ್ಟರೆ ಮತ್ತೇನಿಲ್ಲ. ಸೊ ಕ್ಲಿಯರ್ ಆಗಿರ್ಬೋದಾ? ಸೊ ಈಗ ನೆಕ್ಸ್ಟ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಕಾಸ್ಟ್ ಶೀಟ್ ಇದು ಕಾಸ್ಟ್ ಅಕೌಂಟ್.